ವಿವಾದಕ್ಕೆ ತೆರೆ ಬೀಳುತ್ತಾ ಪಾಕ್ ಸಂಧಾನ ಸಕ್ಸಸ್ ಆಗುತ್ತಾ? ಪಟ್ಟು ಸಡಿಲಿಸೋರು ಯಾರು? ಸಂಧಾನವೋ ಸಮರವೋ? ಗಲ್ಫ್ ದೇಶಗಳ ನಡುವಿನ ಯುದ್ಧ ನಿಲ್ಲುತ್ತಾ? ಇಸ್ರೇಲ್, ಅಮೆರಿಕ, ಇರಾನ್ ನಡುವೆ ಸಂಧಾನ ಆಗತ್ತಾ? ಇಸ್ಲಾಮಾಬಾದ್ನಲ್ಲಿ ಇವತ್ತು ಮಹತ್ವದ ಸಂಧಾನ ಸಭೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ದೇಶಗಳು ಕಾತರದಿಂದ ಕಾಯ್ತಾ ಇವೆ. ಏನಾಗಬಹುದು ಇವತ್ತಿನ ಈ ಒಂದು ಸಂಧಾನ ಸಭೆ ಅನ್ನೋದು? ಕಾರಣ, ಮೂರು ದೇಶಗಳ ನಡುವಿನ ಯುದ್ಧ ಆಗಿದ್ರೂ ಕೂಡ ಈ ಒಂದು ಪರಿಣಾಮ ಇದೆಯಲ್ಲ, ಎಲ್ಲಾ ದೇಶಗಳ ಮೇಲೂ, ಜಗತ್ತಿನ ಮೇಲೆ ಆಗ್ತಾ ಇದೆ. ಹಾಗಾಗಿ ಯುದ್ಧ ನಿಲ್ಲಲಿ ಅನ್ನುವಂತಹ ಆಶಯನೇ ಎಲ್ಲಾ ದೇಶಗಳಿಗೆ ಇರೋದು. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಸಭೆ ನಡೆಯುತ್ತೆ. ಇರಾನ್ 10 ಕಂಡೀಷನ್ ಹಾಕಿದೆ. ಆ ಕಂಡೀಷನ್ಗೆ ಅಮೆರಿಕ ಒಪ್ಪತ್ತಾ ಅನ್ನೋದು ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಹೇಳ್ತಿದ್ದಾರೆ. ಈಗಾಗಲೇ ಇರಾನ್ ಹಾಗೂ ಇಸ್ರೇಲ್ನ ವಿದೇಶಾಂಗ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಸೇನಾಧಿಕಾರಿಗಳು, ಹಲವು ರಾಜಕೀಯ ನಾಯಕರು ಭಾಗಿಯಾಗಿದ್ದಾರೆ. ಕದನ ವಿರಾಮಕ್ಕೆ ಇರಾನ್ ಮುಂದಿಟ್ಟಿದ್ದ ಅಂಶಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಪಾಕಿಸ್ತಾನದ ಹಲವು ಸಚಿವರಿಂದ JD ವ್ಯಾನ್ಸ್ ಟೀಮ್ಗೆ ಏರ್ಪೋರ್ಟ್ನಲ್ಲಿ ಭವ್ಯ ಸ್ವಾಗತವನ್ನ ನೀಡಲಾಗಿದೆ. ಈಗ ಕದನ ವಿರಾಮ ಅಂತ ಹೇಳಿ ಆ ನಂತರ ಮತ್ತೆ ಇಸ್ರೇಲ್ ದಾಳಿ ಮಾಡಿರೋದು ಶಾಂತಿ ಒಪ್ಪಂದ ಯಾವುದೇ ರೀತಿಯಲ್ಲೂ ಕೂಡ ಫಲಪ್ರದ ಆಗಿಲ್ಲ ಅನ್ನೋದನ್ನ ತೋರಿಸಿತ್ತು. ಆದ್ರೆ ಈ ಒಂದು ಇವತ್ತಿನ ಸಂಧಾನ ಸಭೆ ಇದೆಯಲ್ಲ, ಇರಾನ್ ಕೊಟ್ಟಿರುವ 10 ಷರತ್ತುಗಳು, ಅದರಲ್ಲಿ ಹರ್ಮುಜ್ ಜಲಸಂಧಿಯ ವಿಚಾರ ಆಗಿರಬಹುದು, ಅದರ ಜೊತೆಗೆ ಯುದ್ಧ ನಷ್ಟದ ವಿಚಾರ ಆಗಿರಬಹುದು, ಯಾವ ರೀತಿಯಾಗಿ ಪರಮಾಣು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಒಂದಷ್ಟು ಷರತ್ತು ಹಾಕಿತ್ತು, ಅವೆಲ್ಲ ಸಡಿಲಿಕೆಯ ವಿಚಾರ, ಇವೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ಸಂಧಾನ ಸಭೆಯಲ್ಲಿ ಏನ್ ಆಗತ್ತೆ ಅನ್ನುವ ಕುತೂಹಲ. ಇಸ್ಲಾಮಾಬಾದ್ಗೆ ಇರಾನ್ ಸ್ಪೀಕರ್ ಘಾಲಿಬಾಫ್ ಆಗಮಿಸಿದ್ದಾರೆ. ಇರಾನ್ನ ಸ್ಪೀಕರ್ನ ಆಗಮನ ಆಗಿದೆ. ಇರಾನ್ಗೆ ಅಮೆರಿಕದ ಮೇಲಿನ ಸಿಟ್ಟು ಇನ್ನೂ ಕಡಿಮೆಯಾಗಿಲ್ಲ. ಮೃತ ಮಕ್ಕಳ ಫೋಟೋವನ್ನ ಕೊಂಡೊಯ್ದು ಇರಾನ್ ಸ್ಪೀಕರ್ ಇಸ್ಲಾಮಾಬಾದ್ಗೆ ಹೋಗಿದ್ದು ಕೆಲ ಮಕ್ಕಳ ಫೋಟೋವನ್ನ ಕೊಂಡೊಯ್ದಿದ್ದಾರೆ. ರಕ್ತ ಅಂಟಿದ ಮಕ್ಕಳ ಶಾಲಾ ಬ್ಯಾಗ್ ಅನ್ನ ಕೊಂಡೊಯ್ದಿದ್ದಾರೆ ಸ್ಪೀಕರ್. ಇಸ್ರೇಲ್ ಅಮೆರಿಕ ಮಾಡಿದ ಯುದ್ಧದ ಪರಿಣಾಮ, ಜೊತೆಗೆ ನಾಗರಿಕರ ಮೇಲೆ ಮಾಡಿರುವ ದಾಳಿ, ಮಕ್ಕಳನ್ನ ಸಾಯಿಸಿರುವುದು, ಇದನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಇರಾನ್ ಹೇಳಿತ್ತು. ಇದೀಗ ಮಿನಾಬ್ನಲ್ಲಿ ಶಾಲೆ ಮೇಲೆ ಅಮೆರಿಕ ದಾಳಿ ನಡೆಸಿದಾಗ ಮೃತಪಟ್ಟ ಮಕ್ಕಳ ಬ್ಯಾಗ್ನ ಆಗಿರ್ಬೋದು, ಹಾಗೆಯೇ ಫೋಟೋವನ್ನ ಕೊಂಡೊಯ್ದಿದ್ದಾರೆ ಇರಾನ್ ಸ್ಪೀಕರ್. ಶಾಲೆಯಲ್ಲಿ 165 ಮಕ್ಕಳು ಮೃತಪಟ್ಟಿದ್ರು. ಇರಾನ್ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿತ್ತು. ಇಂತಹ ಹೀನಾಯ ರೀತಿಯಾಗಿ ದಾಳಿ ಮಾಡಿರೋದನ್ನ ಸಹಿಸೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕೂಡ ಇರಾನ್ ಹೇಳಿತ್ತು. ಇದೀಗ ಮೃತ ಮಕ್ಕಳ ಫೋಟೋವನ್ನ ಇರಾನ್ನ ಸ್ಪೀಕರ್ ಕೊಂಡೊಯ್ದಿದ್ದಾರೆ. ಅಮೆರಿಕದ ಮೇಲಿನ ಸಿಟ್ಟನ್ನ ಈ ಮೂಲಕ ತೋರಿಸ್ತಾ ಇದ್ದಾರೆ. ಸಂಧಾನ ಸಕ್ಸಸ್ ಆಗತ್ತಾ ಇಲ್ವಾ ಅನ್ನೋದೇ ಈಗಿರುವ ಕುತೂಹಲ. ಸಂಧಾನ ಸಕ್ಸಸ್ ಆದ್ರೆ ಎಲ್ಲಾ ದೇಶಗಳಿಗೂ ನೆಮ್ಮದಿ. ಆದ್ರೆ ಸಕ್ಸಸ್ ಆಗದಿದ್ರೆ ಮತ್ತೆ ದಾಳಿ ಆಗುವ ಎಲ್ಲಾ ಚಾನ್ಸಸ್ ಇದೆ. ಇದೇ ಕಾರಣಕ್ಕಾಗಿ ದಾಳಿಗೆ ಮತ್ತಷ್ಟು ಸಿದ್ಧವಾಗಿದೆ ಅಮೆರಿಕ. ಗಲ್ಫ್ ರಾಷ್ಟ್ರಗಳಿಗೆ ಮತ್ತಷ್ಟು ಸೇನೆಯನ್ನ ರವಾನೆ ಮಾಡಲಾಗಿದೆ. 1500ರಿಂದ 2000 ಯೋಧರನ್ನು ರವಾನೆ ಮಾಡಲಾಗಿದೆ. ವಾಯುಸೇನೆಯ ಯೋಧರನ್ನ ರವಾನೆ ಮಾಡಿದೆ ಅಮೆರಿಕ. ಒಟ್ಟು 40,000ದಿಂದ 50,000 ಯೋಧರನ್ನ ನಿಯೋಜನೆಗೊಳಿಸಲಾಗಿದೆ. ಈಗಾಗಲೇ ಸುಮಾರು 2,500 ನೌಕಾಪಡೆಯವರು ಹಾಗೆಯೇ 2,500 ನಾವಿಕರು ಈಗಾಗಲೇ ಗಲ್ಫ್ ಪ್ರದೇಶದಲ್ಲಿ ಬೀಡು ಬಿಟ್ಟಿದ್ದಾರೆ, ಸುತ್ತುವರೆದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಆತಂಕದ ವಾತಾವರಣವೇ ನಿರ್ಮಾಣ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನ್ಯೂಸ್ ಎಡಿಟರ್ ಆಗಿರುವಂತಹ
ರಮೇಶ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಈಗಾಗಲೇ ಕದನ ವಿರಾಮದ ಮಾತುಕತೆ ಆ ಸಂದರ್ಭದಲ್ಲೇ 2 ಗಂಟೆಯೊಳಗೆ ಇಸ್ರೇಲ್ ಮತ್ತೆ ಇರಾನ್ಗೆ ದಾಳಿ ಮಾಡಿದ್ದನ್ನ ನೋಡಿದ್ವಿ, ಅಮೆರಿಕ ಮತ್ತೆ ದಾಳಿ ಮಾಡಿದ್ದನ್ನ ನೋಡಿದ್ವಿ. ಇವತ್ತಿನ ಈ ಒಂದು ಸಂಧಾನ ಸಭೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುವ ಸಾಧ್ಯತೆಗಳು ಇದೆ? ಇರಾನ್ ಈಗಾಗಲೇ ಕೊಟ್ಟಿರುವ ಬೇಡಿಕೆಗಳನ್ನ ಅಮೆರಿಕ ಒಪ್ಕೊಳ್ಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನವಿತಾ, ಏನು 8ನೇ ತಾರೀಕು ಸೀಸ್ ಫೈರ್ ಕದನ ವಿರಾಮ ಆಗಿರ್ತಕ್ಕಂಥದ್ದು. 15 ದಿನ ಟೈಮ್ ಇದೆ ತಾತ್ಕಾಲಿಕ ಕದನ ವಿರಾಮಕ್ಕೆ. 15 ದಿನಗಳ ಒಳಗಡೆ ಇರಾನ್ ಏನು ಕಂಡೀಷನ್ ಆಗಿತ್ತು ಆ ಕಂಡೀಷನ್ಗಳಿಗೆ ಅಮೆರಿಕ ಮತ್ತು ಇಸ್ರೇಲ್ ಒಪ್ಪಿದರೆ ಯುದ್ಧವನ್ನು ಸಂಪೂರ್ಣವಾಗಿ ನಿಲ್ಲಿಸೋಣ ಅಂತಕ್ಕಂಥದ್ದು ಪ್ರಾಥಮಿಕವಾಗಿ ಚರ್ಚೆ ಆಗಿರ್ತಕ್ಕಂಥ. ಅದ್ರ ಬೇಸ್ ಮೇಲೆ ಇವತ್ತು ಏನು ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿತ್ತು. ಹೀಗಾಗಿ ಇಸ್ಲಾಮಾಬಾದ್ಗೆ ಅಲ್ಲಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಇದ್ದಾರೆ. JD ವ್ಯಾನ್ಸ್ ಒಂದು ನಿಯೋಗ ಬಂದಿದೆ, ಒಂದು 50ರಿಂದ 60 ಜನ ಒಂದು ಸ್ಪೆಷಲ್ ಫ್ಲೈಟಲ್ಲಿ ಬಂದಿದ್ದಾರೆ. ಮತ್ತು ಇಸ್ರೇಲಿಂದ ಕೂಡ ಒಂದು ನಿಯೋಗ ಬಂದಿದೆ. ಹಾಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ್ದು ಯುದ್ಧದಿಂದ ಆಗಿರ್ತಕ್ಕಂಥ ನಷ್ಟ ಮತ್ತು ಅಮೆರಿಕದ ಏನು ಯುದ್ಧ ನೀತಿ ಇತ್ತು ಅದನ್ನು ಖಂಡಿಸಿದ್ದಾರೆ. ಏನು ಇರಾನ್ ಸ್ಪೀಕರ್ನ ಆಗಲೇ ನೀವು ಕೂಡ ತೋರಿಸ್ತಾ ಇದ್ವಿ ಏನು ಮಕ್ಕಳು ಈ ಮಿಲನ್ ಶಾಲೆಯಲ್ಲಿ ಏನು ದಾಳಿ ಮಾಡಿತ್ತು ಅಮೆರಿಕ, ಅಲ್ಲಿ ಸುಮಾರು 165 ಮಕ್ಕಳು ಬಲಿಯಾಗಿದ್ರು ಅಮೆರಿಕ ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ. ಆ ರಕ್ತಸಿಕ್ತ ಶಾಲಾ ಬ್ಯಾಗ್ಗಳನ್ನು ಮತ್ತು ಯಾರ್ಯಾರು ಮೃತಪಟ್ಟಿದ್ರು ಆ ಮಕ್ಕಳ ಬ್ಯಾಗ್ಗಳನ್ನ ತಂದಿದ್ದಾರೆ. ಅಂದರೆ ಅಮೆರಿಕದ ಯುದ್ಧ ನೀತಿ ಎಷ್ಟೊಂದು ಕ್ರೂರವಾಗಿತ್ತು. ಒಂದು ಶಾಲೆಗೆ ಬಾಂಬ್ ಹಾಕಿ ಮಕ್ಕಳನ್ನ ಸಾಯಿಸುವಂತಹ ಮನೋಸ್ಥಿತಿ ಅವರಲ್ಲಿದೆ ಅಂತ ಆ ಲೆವೆಲ್ನ ಕ್ರೌರ್ಯ ಅವರಲ್ಲಿದೆ. ಹಾಗಾಗಿ ಇಂತಹ ಕ್ರೌರ್ಯವನ್ನು ಇಡೀ ಜಗತ್ತು ಖಂಡಿಸಬೇಕು ಅಂತಕ್ಕಂಥದ್ದು ಇರಾನ್ ಮಾತು. ಹೀಗಾಗಿ ಇವತ್ತಿನ ಪ್ರಮುಖ ಸಂಧಾನ ಸಭೆಯಲ್ಲಿ ಪ್ರಮುಖವಾಗಿ ಈ ಮಕ್ಕಳ ಶಾಲೆ ಮೇಲೆ ಏನು ದಾಳಿಯಾಗಿ ಮಕ್ಕಳನ್ನ ಕೊಂದಾಕಿದ್ರೆ ಅದು ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಅದಕ್ಕೆ ಸಾಕ್ಷಿ ಏನಂತೆ ಅವರು ಏನೋ ಬ್ಯಾಗ್ಗಳನ್ನ ತಂದಿದ್ದಾರೆ ಮತ್ತು ಮಕ್ಕಳು ಫೋಟೋಗಳನ್ನ ತಂದಿದ್ದಾರೆ ಇರಾನ್ ಸ್ಪೀಕರ್. ಹಾಗಾಗಿ ಇದು ಸಾಮಾನ್ಯವಾಗಿ ಒಂದೇ ದಿನಕ್ಕೆ ಸಂಧಾನ ಇವತ್ತೇ ಮುಗಿಯುತ್ತೆ ಅಥವಾ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅಂತ ಹೇಳೋಕ್ಕಾಗಲ್ಲ. ಪ್ರೈಮರಿಯಾಗಿ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿರೋ ಕಾರಣ ಒಂದೊಂದೇ ದೇಶಗಳ ನಿಯೋಗವನ್ನು ಕರೆದು ಶಹಬಾಜ್ ಶರೀಫ್ ಮಾತಾಡುವಂಥ ಸಾಧ್ಯತೆ ಇದೆ, ಮಾತಾಡ್ತಿದ್ರೆ ಅಂತಕ್ಕಂಥ ಮಾಹಿತಿ ಇದೆ. ಮೊದಲಿಗೆ ಪಾಕಿಸ್ತಾನವನ್ನು ಕರೆದು ಇರಾನ್ ಏನು 10 ಕಂಡೀಷನ್ಗಳನ್ನ ಹಾಕಿದೆ ಆ ಕಂಡೀಷನ್ಗಳ ಬಗ್ಗೆ ನಿಮ್ಮ ಒಪ್ಪಿಗೆ ಇದೆಯಾ ಏನು, ನೆಕ್ಸ್ಟ್ ಅಂದರೆ ಒಟ್ಟಿಗೆ ಕೂತಾಗ ಯಾವ ರೀತಿ ಚರ್ಚೆ ಆಗಬೇಕು ಅಂತಕ್ಕಂಥದ್ದು ನಡೆಯುತ್ತೆ. ಹಾಗೆ ಇಸ್ರೇಲ್ನ ನಿಯೋಗವನ್ನು ಕೂಡ ಇಂಡಿವಿಜುವಲ್ ಆಗಿ ಕೂರಿಸ್ಕೊಂಡು ಇರಾನ್ನ ಏನು 10 ಕಂಡೀಷನ್ಗಳಿದೆ ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಅವ್ರು ಹೇಳಿದ್ರು ಹರ್ಮುಜ್ ಮೇಲೆ ಇರಾನ್ದು ಏನು ಹಿಡಿತಾ ಇದೆ ಅದೇ ಇರುತ್ತೆ, ಬೇರೆ ಯಾರಿಗೂ ಬಿಟ್ಕೊಡಲ್ಲ ಅಂತ. ಈ ಕಂಡೀಷನ್ಗೇನು ಅಮೆರಿಕ ಒಪ್ಪಬೇಕು ಮತ್ತು ಇಸ್ರೇಲ್ ಒಪ್ಪಬೇಕು. ಮತ್ತು ಏನು ಆದಾಯ ಬರ್ತಾಯಿತ್ತು ಹಡಗುಗಳ ಮೇಲೆ ಏನು 18 ಕೋಟಿ ಟ್ಯಾಕ್ಸ್ ಹಾಕ್ತಿದ್ರು ಆ ಟ್ಯಾಕ್ಸನ್ನು ಅರ್ಧದಷ್ಟು ದುಡ್ಡನ್ನು ನಾವೇ ಇಟ್ಕೊಳ್ತೀವಿ, ಇನ್ನು ಅರ್ಧವನ್ನು ಒಮನ್ ದೇಶದ ಅಭಿವೃದ್ಧಿಗೆ ಬಳಸ್ತೀವಿ ಅಂತ ಹೇಳ್ತಾ ಇದ್ರು. ಹೀಗಾಗಿ ಆ ಕಂಡೀಷನ್ಗೆ ಒಪ್ಪುತ್ತಾ ಅಂತ ನೋಡಬೇಕು. ಮತ್ತು ಏನು ಯುರೇನಿಯಂ ಸಂಸ್ಕರಿಸಿದ ಯುರೇನಿಯಂ ಏನಿತ್ತು ಅದನ್ನು ಯಾವುದೇ ಕಾರಣಕ್ಕೂ ನಾವು ಸರೆಂಡರ್ ಮಾಡಲ್ಲ, ನಮ್ಮ ಬಳಿ ಇಟ್ಕೊಂತೀವಿ ಅಂತಕ್ಕಂಥದ್ದು ಇರಾನ್ ವಾದ ಇದೆ. ಆದರೆ ಇರಾನ್ ಬಳಿ ಯುರೇನಿಯಂ ಇದ್ದಿದ್ದೇ ಅದರಲ್ಲಿ ವಿಶ್ವಕ್ಕೆ ಜಗತ್ತಿಗೆ ಕಂಟಕ ಆಗುತ್ತೆ. ಒಂದು ರೀತಿ ಯುದ್ಧ ಏನಾದರೂ ನಡೆದರೆ ಸರ್ವನಾಶಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಯುರೇನಿಯಂನ ಸರೆಂಡರ್ ಮಾಡಬೇಕು ಅಂತದ್ದು ಇಸ್ರೇಲು ಮತ್ತು ಅಮೆರಿಕದ ಒತ್ತಡ ಇದೆ. ಹಾಗಾಗಿ ಮತ್ತು ಪ್ರಮುಖವಾಗಿ ಏನು ಅಂದರೆ ಫ್ರಾಕ್ಸಿ ವಾರ್ನ ಏನು ಮಾಡ್ತಾ ಇತ್ತು ಉಗ್ರರನ್ನ ಬಳಸಿ ಇರಾನು, ಅದಕ್ಕೆ ಕಂಡೀಷನ್ ಆಗಿತ್ತು ಅಮೆರಿಕ. ನೀವು 3 ಹಮಾಸ್ ಉಗ್ರರು ಸೇರಿದಂತೆ ಹೌತಿ ಉಗ್ರರು ಏನಿದ್ದಾರೆ ಎಲ್ಲ ಉಗ್ರರಿಗೂ ನೀವು ಫಂಡಿಂಗ್ ಮಾಡೋದನ್ನು ನಿಲ್ಲಿಸಬೇಕು ಅಂತ ಕಂಡೀಷನ್ ಹಾಕಿದೆ. ಈ ವಿಚಾರದಲ್ಲಿ ಇರಾನು ಬಹುತೇಕ ಒಪ್ಪುವಂಥ ಸಾಧ್ಯತೆ ಕಡಿಮೆ. ಯಾಕೆಂದರೆ ಇರಾನ್ಗೆ ಯಾವುದೇ ದೇಶಗಳು ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಹೌತಿ ಉಗ್ರರನ್ನು ಅಥವಾ ಬೇರೆ ಹಮಾಸ್ ಉಗ್ರರನ್ನು ಹಿಜ್ಬುಲ್ಲಾ ಉಗ್ರರನ್ನು ಬಿಟ್ಬಿಟ್ಟು ಅದೊಂದು ರೀತಿಯ ಕೆಣಕುವಂಥ ಪ್ರಯತ್ನ ಮಾಡುತ್ತೆ. ಮತ್ತು ಇದು ಪದೇ ಕಿರಿಕಿರಿ ಮಾಡುವಂಥ ಪ್ರಯತ್ನ ಮೊದಲಿಂದನೇ ಇದೆ ಇರಾನ್ದು. ಹಾಗಾಗಿ ಈ ಕಂಡೀಷನ್ಗೂ ಕೂಡ ಇರಾನ್ ಒಪ್ಪುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಬಹುಮುಖ್ಯವಾಗಿ ಇಲ್ಲಿ ಅಮೆರಿಕ ಮೇಜರಾಗಿ ಕಂಡೀಷನ್ಸ್ ಹಾಕಿದ್ದು ಏನು ನಾವು ಇಡೀ ಪ್ರಪಂಚದಲ್ಲಿ ಶಾಂತಿ ನೆಲೆಸಬೇಕು, ಉಗ್ರವಾದವನ್ನು ಸರ್ವನಾಶ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರು. ಈ ವಿಚಾರದಲ್ಲಿ ಒಂದಿಷ್ಟು ಇರಾನ್ ಒಪ್ಪುವಂಥ ಸಾಧ್ಯತೆ ಕಡಿಮೆ ಇದೆ. ಸುಮಾರು 10 ಕಂಡೀಷನ್ಗಳಲ್ಲಿ ಇರಾನ್ ಎಷ್ಟು ಕಂಡೀಷನ್ಗಳಿಗೆ ಒಪ್ಪುತ್ತೆ ಅನ್ನೋದು ತುಂಬ ಪ್ರಮುಖ ಘಟ್ಟವಾಗಿದೆ. ಹಾಗಾಗಿ 1-to-1 ಸಭೆ ಆದಮೇಲೆ ಮೋಸ್ಟ್ಲಿ ಎಲ್ಲ ದೇಶಗಳನ್ನ ಒಟ್ಟಿಗೆ ಕೂರಿಸಿ ಮಾತಾಡುವಂತಹ ಸಾಧ್ಯತೆ ಇದೆ ನವಿತಾ. ಮೋಸ್ಟ್ಲಿ ಇವತ್ತು ಒಂದೇ ದಿನದಲ್ಲಿ ಸಂಧಾನದ ಮಾತುಕತೆ ಮುಗಿಯಲ್ಲ ಅನಿಸುತ್ತೆ. ಮೋಸ್ಟ್ಲಿ ನಾಳೆನೂ ಕಂಟಿ ಆಗೋಂಥ ಚಾನ್ಸಸ್ ಇರುತ್ತೆ. ಒಟ್ಟು 15 ದಿನಗಳ ಒಳಗಡೆ ಇದು ಶಾಂತಿ ಸಂಧಾನ ಸಭೆ ಸಕ್ಸಸ್ ಆಗುತ್ತವಾ ಅಥವಾ ಕಂಟಿನ್ಯೂ ಆಗುತ್ತಾ ಅನ್ನೋದು ನೋಡಬೇಕು. ಒಂದು ವೇಳೆ ಏನಾದರೂ ಇರಾನ್ನ ಕಂಡೀಷನ್ಗಳಿಗೆ ಅಮೆರಿಕ ಒಪ್ಪದೇ ಇದ್ದಲ್ಲಿ ಒಂದಿಷ್ಟು ಯುದ್ಧ ಆಗುವಂಥ ಚಾನ್ಸಸ್ ಇದೆ. ಆಲ್ರೆಡಿ ಮೊದಲೇ 40,000 ರಿಂದ 50,000 ಗಲ್ಫ್ ರಾಷ್ಟ್ರಗಳಲ್ಲಿ ಅಮೆರಿಕನ್ ಮಿಲಿಟರಿ ಫೋರ್ಸ್ ಇತ್ತು. ಇವತ್ತು ಅಡಿಷ್ನಲ್ ಆಗಿ ಏನು ಏರ್ಫೋರ್ಸ್ನ 1,500 ರಿಂದ 2,000 ಸೈನಿಕರನ್ನ ಅಮೆರಿಕ ಏರ್ಫೋರ್ಸಿಂದ ಕಳಿಸಿರ್ತಕ್ಕಂಥದ್ದು. ಮಾತುಕತೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಜಗಳ ಏನಾದರೂ ಆಗಿ ಇಲ್ಲ ನಾವು ಸಂಧಾನಕ್ಕೆ ಒಪ್ಪದೇ ಇಲ್ಲ ಅಂದರೆ ಈ ಕದನ ವಿರಾಮ ಮತ್ತೆ ಬ್ರೇಕ್ ಆಗುತ್ತೆ, ಮತ್ತೆ ಯುದ್ಧ ಆಗುವಂಥ ಸಾಧ್ಯತೆಯೂ ಕೂಡ ತಳ್ಳಿ ಹಾಕುವಂತಿಲ್ಲ ನವಿತಾ. ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ.